महादेवी अम्मा श्रीचक्रवासिनी महादेवी अम्मा श्री सिंहवाहिनी अभयव करुणिसु अभयदातिनी विश्वव कायुव विश्वविनोदिनी अभयव करुणिसु अभयदातिनी विश्वव कायुव विश्वविनोदिनी ಇನ್ನು ಯಾಕೆ ಶಾಸ್ತ್ರಿಗಳೇ ಮೀನಮೇಷ ಅನಿಸ್ತಾ ಇದ್ದೀರಾ? ಶುರು ಮಾಡಿ ಪೂಜೆನ. कल्याणदात्रे कमनीयतनूलते त्वां कं चापि कालमनुचिन्त्य हृदब्ज मध्ये जयाम्बिके जगन्माता जय सर्वजगन्मयी जयानवधिकैश्वर्ये जयानुपमविग्रहे जय वामनसातीते जय चित्रान्तभञ्जिके जय जन्मजराहीने जय कालोत्तरोत्तरे सगमदगमदन मदनि सा सानि सा गनि सा मदनि सा गमदनि सा निस गमदनि सा जन्म प्रभृति देवेशी जनोऽयं त्वदुप्राशितः अतोऽस्य तव भक्तस्य निर्वत्रयमनोरथम्
ಮಣಿಕಂಠ ಸಾಹೇಬ್ರೆ ನೀವು ನನ್ನನ್ನು ಕೊಲ್ತೀರಾ? ನಾನು ಉಳಿಬೇಕು ಅಂದ್ರೆ ನೀನ್ ಸಾಯ್ಲೇಬೇಕು.
ಕಿಡಿಗೇಡಿಗಳು ಮೊದಲೇ ತಯಾರಿ ಮಾಡಿಕೊಂಡು ಶ್ರೀಚಕ್ರನ ಕಳುವು ಮಾಡೋಕೆ ಬಂದಿದ್ರು. ನಾವು ಪೊಲೀಸರು ಅದನ್ನು ಸಮರ್ಥವಾಗಿ ತಡೆದು ಈ ಕಾರ್ಯಾಚರಣೆ ಯಶಸ್ವಿಯಾಗಿದ್ವಿ. ಇದೊಂದು ಪೂರ್ವ ನಿಯೋಜಿತ ಸಂಚಲನ ತಡೆಯೋ ಕಾರ್ಯಾಚರಣೆ. ಕಿಡಿಗೇಡಿಗಳು ಶ್ರೀಚಕ್ರವನ್ನು ಪಡೆಯೋದಿಕ್ಕೆ ಕದಿಯೋದಿಕ್ಕೆ ಇದೇ ಊರಿನ ವ್ಯಕ್ತಿಯನ್ನು ಬಳಸ್ಕೊಂಡಿದ್ದಾರೆ. ಆ ಹುಡುಗ ಬೇರೆ ಯಾರೂ ಅಲ್ಲ, ಈ ದೇವಸ್ಥಾನದಲ್ಲಿ ಚಪ್ಲಿಕಾಯ ಹುಡುಗ ಬಂಗಾರಿ. ಅವನನ್ನು ಮೊಷಕ್ಕೆ ತಗೊಂಡಿದ್ದೀವಿ. ಅನಿವಾರ್ಯವಾಗಿ ಶಾಸ್ತ್ರಿಗಳ ಪ್ರಾಣ ರಕ್ಷಣೆ ಮಾಡೋ ಸಲುವಾಗಿ ನಾನು ಬಂಗಾರಿ ಮೇಲೆ ಗುಂಡು ಹಾರಿಸ್ಬೇಕಾಯ್ತು. ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ, ಯಾರೂ ಭಯಪಡಬೇಕಾಗಿಲ್ಲ. ನಮಗೆ ಮುಗಿಸ್ಬೇಕಾದಂಥ ಕೆಲಸ ತುಂಬ ಇದೆ. ಎಲ್ಲ ವಿವರಗಳನ್ನು ಆಮೇಲೆ ಕೊಡ್ತೀವಿ. ಅಲ್ಲಿವರೆಗೂ ಶಾಂತಿಯನ್ನು ಕಾಪಾಡ್ಕೋಬೇಕು. ಇದು ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಡ್ತಿರೋ ಮನವಿ. ಸುಳ್ಳು ಸುದ್ದಿಗಳಿಗೆ ಗಮನ ಕೊಡಬೇಡಿ. ಏನೇ ಸಂದೇಹಾಸ್ಪದ ವಿಚಾರ ಕಂಡ್ರೂ ತಕ್ಷಣ ಪೊಲೀಸರಿಗೆ ತಿಳಿಸಿ. ಎಂಥ ಅಚಾತುರ್ಯ ಆಗೋಯ್ತು! ಶ್ರೀಚಕ್ರ ಉತ್ಸವದಲ್ಲಿ ಇಂಥ ರಕ್ತಪಾತ! ಅಯ್ಯೋ ದೇವರೇ, ಯಾರಂತೆ ತುಪಾಕಿ ಸಿಡಿಸಿರೋದು? ನಾನು ನಿಮ್ ಜೊತೆನೇ ಇದೀನಲ್ಲ, ನಿಮ್ಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರೋದು. ಈ ಗುಂಪಿನಲ್ಲಿ ಗರ್ಭಿಣಿ ಸುನೀತಾ ಸಿಕ್ಕಾಕೋಬಾರ್ದು ಅಂತ ವಿದ್ಯನ್ ಜೊತೆ ಕಳಿಸ್ದೆ, ಎಲ್ಲಾದ್ರೂ ಹುಷಾರಾಗಿ ಕೂರಿಸ್ಬಾ ಅಂತ. ಇದ್ರ ಮಧ್ಯ ಈ ಜಾಜಿ ಎಲ್ಲಿ ಹೋದ್ಲೋ ಕಾಣಿಸ್ತಾನೆ ಇಲ್ವಲ್ಲ. ಆ ಹುಡುಗಿ ಮುಂದೆ ಒಂದ್ ಕಡೆ ನಿಲ್ಲೋದಿಲ್ಲ. ಯಾರ್ ಖಾಲಿ ಸಿಕ್ಕಿ ಏನ್ ಅನಾಹುತ ಮಾಡ್ಕೊಂಡಿರ್ತಾಳಂತ ಭಯ ಬೇರೆ ನಂಗೆ. ಸುನೀತಾ ಚಿಕ್ಕಮ್ಮನ ಸಾವಿತ್ರಿಬಾಯಿ ಮನೆ ಜಗಲಿ ಮೇಲೆ ಕೂರಿಸ್ಬಂದಿದ್ದೀನಿ. ಏನು ತೊಂದರೆ ಇಲ್ಲ. ಇವಾಗ ನಡೆದಿದ್ದೇನು ಗೊತ್ತಾಯ್ತಾ? ಯಾವುದೋ ಗುಂಪು ಶ್ರೀಚಕ್ರ ಕದಿಯೋದಕ್ಕೆ ಮಾಡಿರೋ ಮಸಲೆ ಅಂತದೆ. ಇದು ಶಾಸ್ತ್ರಿಗಳನ್ನ ಕೊಲ್ಲೋದಕ್ಕೆ ಸಂಚು ಮಾಡಿದ್ರಂತೆ. ಶಾಸ್ತ್ರಿಗಳಿಗೆ ಗುಂಡೇಟ್ ಬಿದ್ದು ಅವ್ರ ಸ್ಥಿತಿ ಗಂಭೀರವಾಗಿದೆ ಅಂತೆ. ಹೌದಾ? ಅಯ್ಯೋ ಶಾಂತ ಪಾಪಂ, ಎಂಥ ಕಾಲ ಬಂದು ಹೋಯ್ತಲ್ಲ. ಶಾಸ್ತ್ರಿಗಳು ಅಂದ್ರೆ ನಮ್ಮೂರಿನ ದೇವ್ರು. ಅಂಥವ್ರಿಗಿಂತ ಮಾಡಿದಾರಲ್ಲ, ಅವ್ರನ್ನ ದೇವ್ರ ಅಮ್ಮನವರು ಸುಮ್ಮನೆ ಬಿಡೋದಿಲ್ಲ. ಬಿಡೋದು ಹಿಡ್ಕೊಳ್ಳೋದೆಲ್ಲ ಆಮೇಲೆ ಅಜ್ಜಿ. ಮೊದಲು ಶಾಸ್ತ್ರಿಗಳಿಗೆ ಗುಂಡು ಹೊಡೆದಿರೋರು ಯಾರು ಅಂತ ಗೊತ್ತಾ? ಯಾರೋ? ನಮ್ ಬಂಗಾರಿ. ಯಾವ್ದೋ ಕಳ್ಳರು ಗುಂಪೊಂದು ಯಾರಿಗೂ ಅನುಮಾನ ಬರಬಾರ್ದು ಅಂತ ಬಂಗಾರಿನ ಮುಂಚೆನೆ ಹಿಡಿದು ಎಲ್ಲ ಉಪಾಯ ಮಾಡಿದ್ರಂತೆ. ಆ ಬಂಗಾರಿ ದುಡ್ಡಿನ ಹಸಿಗೆ ಶಾಸ್ತ್ರಿಗಳಿಗೆ ಗುಂಡಿಟ್ಟಿದ್ದಾನೆ. ಅಯ್ಯೋ ದೇವ್ರೆ, ನಮ್ ಜಾಜಿ ಯಾವಾಗ್ಲೂ ಆ ಬಂಗಾರಿ ಜೊತೆನೆ ಸುತ್ತಾಡ್ತಾ ಇರ್ತಾಳೆ. ಈಗ್ಲೂ ಅವನ ಜೊತೆನಲ್ಲೇ ಇದ್ದಾಳೋ ಏನೋ. ಇವ್ರ ಹೊಡೆದಾಟದಲ್ಲಿ ಅವಳಿಗೇನಾದ್ರೂ ಗುಂಡೇಟ್ ಬಿದ್ರೆ ಏನೋ ಮಾಡೋದು. ವಿದ್ಯಾ, ದಯವಿಟ್ಟು ಹೋಗಿ ಜಾಜಿಯಲ್ಲಿ ಹುಡ್ಕೋ. ಸುನೀತಾ, 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 ಇಲ್ಲೇನ್ ಮಾಡ್ತಿದ್ಯಾ ನೀನು ಕೂತ್ಕೊಂಡು? ಅಪ್ಪ, ಅಮ್ಮ, ವಿದ್ಯಾ, ಲಲಿತಾ ಇವರೆಲ್ಲ ಎಲ್ಲಿ? ಎಲ್ಲರೂ ಆರಾಮಾಗಿದ್ದಾರೆ, ಅಲ್ಲೆಲ್ಲೋ ನಿಂತ್ಕೊಂಡಿದ್ದಾರೆ. ಈ ಗಲಾಟೆಯಲ್ಲಿ ನಂಗೇನು ತೊಂದರೆ ಆಗ್ಬಾರ್ದು ಅಂತ ವಿದ್ಯಾಶಂಕರ ಬಂದು ಇಲ್ಲಿ ಕೂರಿಸ್ಬಿಟ್ಟು ಹೋದ. ಆದ್ರೆ ಮಾವ ಇರ್ಲಿಲ್ಲ. ಅಪ್ಪ ಇಲ್ವಾ? ಅಯ್ಯೋ, ಮೊದ್ಲೇ ಅವ್ರ ಕೈ ಸೋತಿದೆ, ಕಾಲ್ ನಡಿಯಕ್ಕಾಗಲ್ಲ. ಉತ್ಸವ ನೋಡೋ ಉತ್ಸಾಹ ಅವ್ರಿಗೆ ಏನಾಗಿದೆಯೋ ಅಂತ ಆತಂಕ ಆಗ್ತಿದೆಯಲ್ಲ ನನಗೆ. ಅಲ್ಲ ಭಾವ, ಏನಾಗ್ತಾ ಇದೆ ಇಲ್ಲಿ? ಯಾಕಿಷ್ಟು ಗಲಾಟೆ? ಬಂಗಾರಿ ಏನೋ ವಿರೂಪಾಕ್ಷ ಶಾಸ್ತ್ರಿಗಳನ್ನ ಕೊಲ್ಲೋದಕ್ಕೆ ಹೊರಟಿದಾನಂತೆ. ಹೌದು, ನಾನು ಆ ಸುದ್ದಿ ಕೇಳಿದೆ. ಏನ್ ಬಂತು ಅವನ ಬುದ್ಧಿಗೆ? ಆ ಹೊತ್ತಲ್ಲಿ ನಮ್ ಜಾಜಿ ಅವನ ಜೊತೆಗಿರ್ಲಿಲ್ವಲ್ಲ, ನಿಮ್ ಜೊತೆಗಿದ್ಲಲ್ಲ ಅನ್ನೋದೇ ಸಮಾಧಾನ. ಇಲ್ಲ ಭಾವ, ಜಾಜಿ ನಮ್ ಜೊತೆ ಇರ್ಲಿಲ್ಲ. ಏನು? ಜಾಜಿ ನಿಮ್ ಜೊತೆಗಿಲ್ವಾ? ಅಯ್ಯೋ, ಬಂಗಾರಿ ಜೊತೆಗಿದ್ಲೋ ಏನ್ ಕತಿಯೋ, ಅವಳಿಗೆ ಏನ್ ಪೆಟ್ಟಾಗಿದೆಯೋ? ಸುನೀತಾ, ನೀನ್ ಇಲ್ಲೇ ಕೂತಿರು. ನಾನು ಎಲ್ರನ್ನೂ ಕರ್ಕೊಂಡು ಅಪ್ಪನ್ನ ಜಾಜಿನ ಹುಡುಕೊಂಡು ಬರ್ತೀನಿ. ಈ ಜಾಗದಿಂದ ಅಲ್ಲಾಡ್ಬೇಡ ನೀನು. ಏನಮ್ಮ, ನಮ್ ಬಂಗಾರಿ ಎಲ್ಲಿ ಅಂತ ಗೊತ್ತಾ? ನಿಮ್ಗೇನಾದ್ರೂ ಗೊತ್ತಾ ನಮ್ ಬಂಗಾರಿ ಎಲ್ಲಿ ಅಂತ? ನಮ್ ಬಂಗಾರಿ ಎಲ್ಲಿ ಅಂತ ಗೊತ್ತಾ? ನಮ್ ಬಂಗಾರಿ ಎಲ್ಲಿ ಅಂತ ಗೊತ್ತಾ ಯಾರಿಗಾದ್ರೂ? ಯಾರಾದ್ರೂ ಅಡ್ಡ ಬಂದ್ರೆ ಮುಖ ಮೂತಿ ನೋಡದೆ ಬೀಸ್ತಾ ಇರು. ಗಲಾಟೆ ಆಗ್ಬಾರ್ದು ಅಷ್ಟೇ. ಸರ್, ನಿಮ್ಗೆಲ್ಲ ಗೊತ್ತಿದೆಯಂತೆ, ಚಪ್ಲಿ ಕಾಯೋ ಬಂಗಾರಿ ತಾಯಿ ನಾನು. ಅವ್ನಿಗೆ ಏನಾಗಿದೆ ಸರ್? ಎಲ್ಲಿದ್ದಾನೆ ನನ್ನ ಮಗ? ನೀನ ಅವನ ತಾಯಿ? ಹೌದು ಸರ್, ನಾನೇ ಅವನ ತಾಯಿ. ಎಲ್ಲಿದ್ದಾನೆ ನನ್ನ ಮಗ? ಇನ್ನೆಲ್ಲಿರ್ತಾನೆ? ಎಲ್ಲಿರ್ಬೇಕೋ ಅಲ್ಲಿರ್ತಾನೆ. ಉಂಡು ಮನೆಗೆ ಕನ್ನ ಹಾಕೋ ಬುದ್ಧಿ ನಿನ್ ಮಗನ್ಗೆ? ಇಲ್ಲ ಸರ್, ನನ್ನ ಮಗ ಅಂತವನಲ್ಲ. ಏನೋ ಆಗಿದೆ. ಏನಾಗಿದೆ ಸರ್? ಪಡ್ಕೋಬೇಡ. ದೇವಸ್ಥಾನದಲ್ಲಿ ಕೆಲಸ ಕೊಟ್ಟು ಸಂಬಳ ಕೊಟ್ಟ ದಣಿಗಳನ್ನೇ ಗುಂಡಿಟ್ಕೊಂಡಿದ್ದಾನೆ ನಿನ್ ಮಗ. ಕೊಲೆಗಡ್ಕ. ಇಲ್ಲ ಸರ್, ಅವನಿಂತ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಏನೋ ತಪ್ಪಾಗಿದೆ. ನನ್ನ ಮಗ ಎಲ್ಲಿದ್ದಾನೆ ಹೇಳಿ ಸರ್, ನಿಮ್ ಕಾಲಿಗೆ ಬೀಳ್ತೀನಿ ಹೇಳಿ ಸರ್. ಎಲ್ಲಿರ್ತಾನೆ? ಮುಗೀತು ಅವನ ಕತೆ. ನಡಿಯೋ.
ಅಮ್ಮ ಲಲಿತಾ, ಬಂಗಾರಿ ಗುಂಡಿಗೆ ವಿರೂಪಾಕ್ಷ ಶಾಸ್ತ್ರಿಗಳು, ಮಾರಿಗುಡಿ ಗುಂಡಿಗೆ ಬಂಗಾರಿ ಬಲಿಯಾಗಿದ್ದಾರಂತೆ. ಇನ್ನೂ ಒಂದು ಸಾವಾಗಿದೆಯಂತೆ, ಅದು ಯಾರ್ದು ಅಂತ ಇನ್ನೂ ಗೊತ್ತಾಗಿಲ್ಲ. ಒಂದ್ ವೇಳೆ ಅದೇನಾದ್ರೂ ನಮ್ ಜಾಜಿನೇ ಆಗಿದ್ರೆ? ಓ ಕೆಟ್ಟದನ್ನ ಮಾತಾಡ್ಬೇಡ ಲಲಿತಾ. ಅಮ್ಮನವರು ನಮ್ಮ ಮಗಳನ್ನ ಕರ್ಕೊಂಡ್ರು. ಆ ಜಾಗಕ್ಕೆ ಜಾಜಿನ ಕರುಣಿಸಿದ್ದು ಅಮ್ಮನವರೇ. ಅವರೇ ಕಾಪಾಡ್ತಾರ ಅವಳನ್ನ. ಅವಳಿಗೇನೂ ಆಗಿರಲ್ಲ. ಸುಮ್ಮನೆ ಆತಂಕ ಪಡ್ಬೇಡ, ಕೆಟ್ಟ ಮಾತಾಡಬೇಡ, ಯೋಚನೆ ಮಾಡಬೇಡ. ಕೆಟ್ಟದ್ದನ್ನ ಮಾತಾಡಬಾರ್ದು ನಿಜ, ಆದ್ರೆ ಒಂದು ವೇಳೆ ಕೆಟ್ಟದ್ದೇ ಆಗ್ಬಿಟ್ರೆ ಅನ್ನೋ ಭಯ ಕಣೋ ಅವಳಿಗೆ. ನಮ್ ಜಾಜಿಗೆ ಬಂಗಾರಿ ಜೊತೆ ಸೇರ್ಬೇಡ ಅಂತ ಬೈತಿದ್ದೆ, ಆದ್ರೂ ಅವಳು ನನ್ನ ಮಾತು ಕೇಳ್ತಿರ್ಲಿಲ್ಲ. ಅದಕ್ಕೆ ಆಗಾಗ ನಾನು ಅವಳನ್ನ ಗದರ್ತಾ ಇದ್ದಿದ್ದು, ನೀನ್ ಅವಳಿಗೆ ಸಲಿಗೆ ಕೊಡ್ತಿದ್ದೆ. ಅಮ್ಮ, ಇದೆಲ್ಲ ಚರ್ಚೆ ಮಾಡೋಕೆ ಹೊತ್ತಾ ಇದು? ನೀನು ಧೈರ್ಯ ಹೇಳ್ಬೇಕು ಅವಳಿಗೆ, ಏನೂ ಆಗಿರಲ್ಲ, ಯೋಚನೆ ಮಾಡಬೇಡ ಅಂಥದ್ದು ನೀನೇ ಹೀಗಾಡ್ತಾ ಇದ್ರೆ? ನೀವೆಲ್ಲ ಮನೆಗೆ ಹೋಗೋಕೆ ವ್ಯವಸ್ಥೆ ಮಾಡಿದ್ದೀನಿ, ನೀವು ಹೊರಡಿ. ನಾನು ಇಲ್ಲೇನಾಗಿದೆಯೋ ಅಂತ ನೋಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಏನೇನೋ ಯೋಚನೆ ಮಾಡಬೇಡಿ ನೀವು. ಇಲ್ಲ, ನಾನು ಎಲ್ಲಿಗೂ ಹೋಗೋದಿಲ್ಲ. ಸರಿಯಾದ ಸುದ್ದಿ ಸಿಗೋವರೆಗೂ, ನಮ್ಮ ಜಾಜಿಗೆ ಏನೂ ಆಗಿಲ್ಲ ಅಂತ ಗೊತ್ತಾಗೋವರೆಗೂ ನಾ ಮನೆಗೆ ಹೋಗೋದಿಲ್ಲ. ಜಾಜಿಗೂ ಏನಾದರೂ ಆಗ್ಬಿಟ್ರೆ ನಾ ಮಾತ್ರ ಬದುಕಿರಲ್ಲ. ಓ ಬಿಡ್ತು ಅನ್ನು ಲಲಿತಾ, ಈಗಾಗಲೇ ಸಾವಿನ ಮೇಲೆ ಸಾವಾಗಿದೆ, ನೀನು ಸಾವಿನ ಮಾತೆ ಆಡಬೇಕಾ? ಖಚಿತವಾಗಿ ಏನಾಗಿದೆ ಅಂತ ತಿಳ್ಕೊಳ್ಳೋವರೆಗೂ ಆವೇಗಕ್ಕೆ ಉದ್ವೇಗಕ್ಕೆ ಒಳಗಾಗಬಾರ್ದು. ನಾನು ಸರಿಯಾಗಿ ವಿವರಗಳನ್ನ ತಿಳ್ಕೊಂಡು ಬರ್ತೀನಿ. ನಾನು ಅವಳಿಗೆ ಸಮಾಧಾನ ಹೇಳ್ತೀನಿ. ಮೊದಲು ಅದೇನ್ ಸುದ್ದಿನೋ ನೋಡು. ಹಾಗೆ ನಿಮ್ಮ ಅಪ್ಪ ಎಲ್ಲಿದ್ದಾರ ಅಂತ ನೋಡು. ಅವ್ರಿಗೆ ಈ ಸುದ್ದಿ ಎಲ್ಲ ಗೊತ್ತಿದ್ಯೋ ಇಲ್ಲೋ? ಉತ್ಸವ ಕಾಲದಲ್ಲಿ ಅವ್ರು ಎಲ್ಲೂ ಕಾಣಲಿಲ್ಲ ಕಣ. ಹೋಗೋ. ಸರಿ ಅಮ್ಮ, ನೋಡ್ಕೊಂಡ್ ಬರ್ತೀನಿ. ಸಾಹೇಬ್ರೆ, ನಮ್ಮ ಅಪ್ಪನಿಗೆ ಏಟು ಬಿದ್ದಿದೆ ಅಂತೆ. ಎಲ್ಲಿದ್ದಾರಂತೆ ಕಾಣ್ತಿಲ್ಲ ಸಾಹೇಬ್ರೆ. ನೋಡಪ್ಪ, ಹೆಂಗಸರು ಮಕ್ಕಳು ಮುದುಕರು ಎಲ್ಲರಿಗೂ ಏಟು ಬಿದ್ದಿದೆ. ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸತ್ತಿದ್ರೆ ಶವಾಗಾರದಲ್ಲಿರುತ್ತೆ. ಹೋಗಿ ನೋಡು ಸಾಹೇಬ್ರೆ. ಅಲ್ಲೇ ನೋಡೋಣ ಸಾಹೇಬ್ರೆ, ಕಾಣ್ತಿಲ್ಲ. ಎಲ್ಲೆಲ್ಲಿ ಜಾಗಿದ್ಯೋ ಅಲ್ಲೆಲ್ಲ ಹಾಕಿದೀವಪ್ಪ. ಹೊರಗಡೆನೂ ಕೆಲವರು ಇದ್ದಾರೆ, ನೋಡು ಸ್ವಲ್ಪ. ಆಯ್ತು ಸಾಹೇಬ್ರೆ. ಅಯ್ಯೋ, ನನ್ನ ಬಂಗಾರಿ ಎಲ್ಲವನ್ನೂ ಗೊತ್ತಾಗ್ಲಿಲ್ಲ. ಯಾರಕ್ಕೊಂದಾಕ್ಬಿಟ್ಟವ್ರಂತೆ ಅವನನ್ನ. ಎಲ್ಲವನ್ನೇ ಬಂಗಾರಿ ನೋಡಮ್ಮ, ಬಂಗಾರಿ ನೋಡಮ್ಮ, ಹೋಗ್ಬೇಡ. ಸತ್ತಿದ್ರೆ ಶವಾಗಾರದಲ್ಲಿರುತ್ತೆ. ಹೋಗಿ ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಮಣಿಕಂಠಂಗೆ ಏನಾಗಿದೆ? ಹೇಗಿದೆ ಈಗ? ಗುಂಡೇಟು ಜೋರಾಗಿ ಬಿದ್ದಿದೆ. ಗುಂಡು ಹೊರಗೆ ತೆಗ್ದಿದ್ದಾರೆ. ಇನ್ನು ಪ್ರಜ್ಞೆ ಇಲ್ಲ. ಎಲ್ಲೋ ಎಡವಟ್ಟಾಗೋಯ್ತು. ಚಿಂತೆ ಮಾಡಬೇಡ, ಅವನಿಗೇನೂ ಆಗಲ್ಲ. ಅವನು ಉಳಿತಾನೆ. ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಕೊನೆಗೂ ವಿರೂಪಾಕ್ಷ ಸತ್ತ. ನಮಗೆ ತೊಡಕಾಗಿದ್ದ ದೊಡ್ಡ ಗೋಡೆ ಬಿದ್ದೋಯ್ತು. ನಮಗಿನ್ಯಾವ ತೊಂದರೆನೂ ಇಲ್ಲ. ಮಾರಿಗುಡಿ, ನೀನೊಬ್ಬ ಶುದ್ಧ ವಿವೇಕಿ. ನಿನ್ನ ಗಂಟಲಿಗೆ ನಾಲ್ಗೆಗಿರೋ ಶಕ್ತಿ ನಿನ್ನ ಮೆದುಳಿಗಿಲ್ಲ. ಏನು ಯೋಚನೆ ಮಾಡೋಲ್ಲ. ಯಾಕೆ ಹಾಗಂತ್ಯ ಕಡ್ಕಿ? ಎಲ್ಲನೂ ಸರಿಯಾಗಿ ವ್ಯವಸ್ಥೆ ಆಗಿತ್ತು. ಏನೋ ಅಪ್ಪಿತಪ್ಪಿ ಮಣಿಕಂಠಂಗೆ ಗೇಟ್ ಬಿತ್ತು. ಅಂದ್ಕೊಂಡಂಗೆ ವಿರೂಪಾಕ್ಷನ್ ಮುಗಿಸಿದೀವಲ್ಲ. ವಿರೂಪಾಕ್ಷ ಇನ್ನೂ ಸತ್ತಿಲ್ಲ.